उपलाभं वर्काभयेशं विधिसर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीष शत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरह कातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧ 10ನೇ ಅಧ್ಯಾಯ 36ನೇ ಶ್ಲೋಕ. ಮೈತ್ರೇಯ ಉವಾಚ ನ ವೈ ಮುಕುಂದಸ್ಯ ಪದಾರವಿಂದಯೋ ರಜೋ ಜುಷಸ್ತಾತ ಭವಾದೃಶಾ ಜನಾಃ ವಾಂಛಂತಿ ತದ್ದಾಸ್ಯಮೃತೇರ್ಥಮಾತ್ಮನೋ ಯದೃಚ್ಛಯಾ ಲಬ್ಧಮನಃ ಸಮೃದ್ಧಯಃ. ಮೈತ್ರೇಯರು ವಿದುರನನ್ನ ಕುರಿತು ತಮ್ಮ ಪ್ರವಚನವನ್ನ ಮುಂದುವರಿಸ್ತಾ ಇದ್ದಾರೆ. ಎಲೆ ಪ್ರಿಯನಾದಂತಹ ವಿದುರನೇ, ಇದುವರೆಗೆ ಮೈತ್ರೇಯರು ಧ್ರುವ ತಪಸ್ಸು ಮಾಡಿ ಭಗವಂತನತ್ರ ವರ ಪಡೆದುಕೊಂಡು ಆಮೇಲೆ ಮತ್ತೆ ಅವನು ಸ್ವಲ್ಪ ಮನಸ್ಸಿನಲ್ಲಿ ಪಶ್ಚಾತ್ತಾಪವನ್ನು ಪಟ್ಟವನಂತೆ ತೋರಿಕೊಂಡ. ಇದನ್ನೆಲ್ಲವನ್ನು ಕೂಡ ಪ್ರವಚನ ಮಾಡಿ ಈಗ ಹೇಳ್ತಾ ಇದ್ದಾರೆ ಮೈತ್ರೇಯರು. ಅವನು ಹಿಂತಿರುಗಿ ಕಾಡಿನಿಂದ ಮನೆಗೆ ಬಂದ ಅನ್ನೋ ವಿಷಯವನ್ನ ಇನ್ನು ಮುಂದೆ ಹೇಳ್ತಾ ಇದ್ದಾರೆ. ಭಗವಂತನ ಪಾದಕಮಲಗಳ ಸೇವೆ ಅದನ್ನ ಮಹಾತ್ಮರು ಮಾಡ್ತಾರೆ. ವಿದುರನಂತಹ ಮಹಾಜ್ಞಾನಿಗಳು ಭಗವಂತನ ಪಾದ ಸೇವೆಯನ್ನ ಮಾಡ್ತಕ್ಕಂಥವ್ರು. ಅದಕ್ಕೆ ಭವಾದೃಶಾಹ ಜನಾಹ ಅಂತಾನೆ ಮೈತ್ರೇಯರು ಹೇಳ್ತಾ ಇದ್ದಾರೆ. ನಿಮ್ಮಂತಹ ಜನರು ಆ ಭಗವಂತನಿಂದ ಅವನ ದಾಸತ್ವವನ್ನ ಬಿಟ್ಟು ಬೇರೆ
ಯಾವ ಪುರುಷಾರ್ಥವನ್ನು ಕೂಡ ಕೇಳೋದಿಲ್ಲ ಅಂತ ವಿದುರನನ್ನ ಬಲ್ಲಂತವರು ಮೈತ್ರೇಯ ಋಷಿಗಳು. ಹಾಗಾಗಿ ವಿದುರನಿಗೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಮೈತ್ರೇಯರು. ಎಲೆ ವಿದುರನೇ, ಭಗವಂತನ ಪಾದ ಕಮಲಗಳ ಪರಾಗ ಪದಾರವಿಂದಯೋಹೋ ರಜೋಜುಷಃ. ಆ ಭಗವಂತನ ಪಾದ ಕಮಲಗಳೇನಿದ್ದಾವೆ ಆ ಕಮಲಗಳ ಪರಾಗವನ್ನ ಸೇವೆ ಮಾಡ್ತಕ್ಕಂತಹ ನಿಮ್ಮಂತಹ ಜನ ತದ್ದಾಸ್ಯಂ ಮೃತೆ ಅರ್ಥಂ ನ ವಾಂಛಂತಿ ಅಂತ. ಅವನ ದಾಸ್ಯತ್ವವನ್ನ ಮಾತ್ರ ಕೇಳ್ತಾರೆ ಹೊರತು ಬೇರೆ ಪುರುಷಾರ್ಥವನ್ನ ಕೇಳೋದಿಲ್ಲ. ಯಾಕೆ ಅಂದ್ರೆ ಅವರು ಭಗವಂತನ ಇಚ್ಛೆಯಂತೆ ಎಷ್ಟು ಸಿಕ್ತದೋ ಅಷ್ಟರಲ್ಲೇ ಸಮೃದ್ಧಿಯನ್ನ ಕಾಣ್ತಕ್ಕಂತಹ ಮನಸ್ಸಿನವರು. ಯದೃಚ್ಛಯಾ ಲಬ್ಧ ಮನಃ ಸಮೃದ್ಧಯ ಅಂತ. ಯದೃಚ್ಛಯ ಅಂದ್ರೆ ಭಗವಂತನ ಇಚ್ಛೆಯಂತೆ ಎಷ್ಟು ಸಿಕ್ತದೋ ಅಷ್ಟರಲ್ಲೇ ತೃಪ್ತಿಯನ್ನ ಪಟ್ಟಿಕೊಂಡು ಅದೇ ಸಮೃದ್ಧಿ ಅಂತ ತಿಳಿದುಕೊಂಡು ಸಂತೋಷದಿಂದ ಇರ್ತಕ್ಕಂಥವ್ರು ಭಗವದ್ ಭಕ್ತರು ಹಾಗಿರ್ತಾರೆ. ಯದೃಚ್ಛ ಲಾಭ ಸಂತುಷ್ಟರು ಅಂತ. ಅಲ್ಲಿ ಯದೃಚ್ಛ ಅಂತಂದ್ರೆ ಯಾದೃಚ್ಛಿಕವಾಗಿ ಸಿಕ್ಕದ್ದು ಅಂತ ಹಾಗಲ್ಲ. ನಾವು ಆಡುವ ಭಾಷೆಯಲ್ಲಿ ಹೇಳುವಂತೆ ಯಾದೃಚ್ಛಿಕವಾಗಿ ನನಗೆ ಸಿಕ್ತು ಅಂತ ಹಾಗೆ ಅಲ್ಲ. ಯಾದೃಚ್ಛಿಕ ಅಂತಂದ್ರೆ ಭಗವಂತನ ಇಚ್ಛಾ ಅಂತ ಅರ್ಥ. ಯದೃಚ್ಛಾ ಭಗವದ್ ಇಚ್ಛಾ ಅಂತ ವಿಜಯಧ್ವಜ ತೀರ್ಥರು ಯದೃಚ್ಛಾ ಅಂತ ಅನ್ನೋ ಶಬ್ದಕ್ಕೆ ಭಗವದ್ ಇಚ್ಛಾ ಅಂತ ಅರ್ಥ ಬರೆದಿದ್ದಾರೆ. ಯದೃಚ್ಛಯ ಲಬ್ಧ ಮನಸ್ಸಮೃದ್ಧಯ ಅಂದ್ರೆ ಭಗವಂತನ ಇಚ್ಛೆಯಿಂದ ಏನು ದೊರಕ್ತದೋ, ಅಂದ್ರೆ ಭಗವಂತ ನಮಗೆ ಇಚ್ಛೆ ಮಾಡಿ ಏನು ಸಿಗಬೇಕು ಅಂತ ಸಂಕಲ್ಪ ಮಾಡಿ ನಮಗೆ ಕೊಟ್ಟಿರ್ತಾನೋ ಅದರಲ್ಲೇ ಎಷ್ಟು ನಮಗೆ ಸಿಗ್ತದೋ ಸಂಪತ್ತು ಅಷ್ಟನ್ನೇ ಸಮೃದ್ಧಿ ಅಂತ ತಿಳ್ಕೊಂಡು ಮನಸ್ಸಮಾಧಾನದಿಂದ ಇರ್ತಕ್ಕಂಥವರು ಮಹಾತ್ಮರಾದಂತಹ ನಿಮ್ಮಂತಹ ಪುರುಷರು ಅಂತ ವಿದುರನನ್ನು ಕುರಿತು ಮೈತ್ರೇಯರು ಹೇಳ್ತಾ ಇದ್ದಾರೆ. ನಿಮ್ಮಂತಹ ಮಹಾತ್ಮರು ಯದೃಚ್ಛಾ ಲಾಭ ಏನಿದೆ ಅದರಿಂದಲೇ ಸಮೃದ್ಧಿಯನ್ನ ಪಡೆದು ಸಂತೋಷದಿಂದ ಇರ್ತಕ್ಕಂಥವ್ರು. ಹಾಗಾಗಿ ಅವರು ಭಗವಂತನ ದಾಸ್ಯತ್ವವನ್ನ ಬಿಟ್ಟು ಬೇರೆ ಏನು ಕೇಳೋದಿಲ್ಲ. ಭಗವಂತನ ಪಾದಾರವಿಂದ ಕಮಲಗಳ ಜುಷ ರಜೋಜುಷ ಪರಾಗವನ್ನ ಸೇವೆ ಮಾಡ್ತಕ್ಕಂತಹ ನಿಮ್ಮಂತಹ ಜನರು ಆ ಭಗವಂತನ ದಾಸ್ಯತ್ವವನ್ನು ಮಾತ್ರ ಕೇಳ್ಕೊಳ್ತಾರೆ. ಅದನ್ನ ಬಿಟ್ಟು ಬೇರೆ ಏನು ಕೇಳೋದಿಲ್ಲ ಅಂತ. ಇದರಿಂದ ಈಗ ಮುಂದೆ ಆ ವಿದುರ ಮನೆಗೆ ಬಂದ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಅದಕ್ಕೂ ಮುಂಚೆ ಈ ಒಂದು ಮಾತನ್ನ ಮೈತ್ರೇಯರು ಹೇಳ್ತಾ ಇದ್ದಾರೆ. ಈ ಶ್ಲೋಕಕ್ಕೆ ಪೀಠಿಕೆಯನ್ನ ಕೊಡ್ತಾ ಯಾಕೆ ಈ ರೀತಿ ಧ್ರುವ ಮಾತನ್ನ ಹೇಳ್ತಾ ಇದ್ದಾನೆ ಅಂತನ್ಲಿಕ್ಕೆ ವಿಜಯಧ್ವಜ ತೀರ್ಥರು ಹೇಳ್ತಾರೆ. ಧ್ರುವ ಇದುವರೆಗೂ ಏನೊಂದು ಅನುಶೋಕ, ಅವನೇನು ಸಂತಾಪ ಪಟ್ಟ, ಅದಕ್ಕೆ ಕಾರಣವನ್ನ ಧ್ರುವ ತಾನೇ ಹೇಳ್ತಾ ಇದ್ದಾನೆ ಅಂತ ಅರ್ಥ. ಅದಕ್ಕೆ ತಾತ್ಪರ್ಯ ಏನು, ಧ್ರುವ ಯಾಕೆ ಈ ರೀತಿ ದುಃಖವನ್ನ ಪಟ್ಟ ಅಂತ ಅನ್ಲಿಕ್ಕೆ ಮೈತ್ರೇಯರು ಕಾರಣವನ್ನ ಕೊಡ್ತಾ ಇದ್ದಾರೆ. ಇವಾಗ ಹರಿಭಕ್ತನಾಗಿರ್ತಕ್ಕಂಥವನು ಧ್ರುವ, ಭಗವದ್ಭಕ್ತರು ಹೇಗಿರ್ತಾರೆ ಅಂತ ಅನ್ನೋದಕ್ಕೆ ಭಗವದ್ಭಕ್ತರ ಲಕ್ಷಣವನ್ನ ಇಲ್ಲಿ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಮೈತ್ರೇಯರು ವಿದುರನಿಗೆ ನಿನ್ನಂತಹ ಭಗವದ್ಭಕ್ತರು ಅಂತ ಹೇಳ್ತಾ ಇದ್ದಾರೆ. ವಿದುರನು ಕೂಡ ಮಹಾ ಜ್ಞಾನಿಯಾದಂತಹ ದೊಡ್ಡ ದೇವತೆ. ಅದರಂತೆಯೇ ಧ್ರುವನು ಕೂಡ ಮಹಾವಿಷ್ಣು ಭಕ್ತ. ಹಾಗಾಗಿ ವಿಷ್ಣು ಭಕ್ತರ ಲಕ್ಷಣವನ್ನ ಹೇಳುವಾಗ ನಿಮ್ಮಂತಹ ವಿಷ್ಣು ಭಕ್ತರು ಭಗವಂತನ ದಾಸ್ಯತ್ವವನ್ನು ಬಿಟ್ಟು ಬೇರೆ ಏನೂ ಕೂಡ ಕೇಳೋದಿಲ್ಲ. ಭಗವಂತ ಕೊಟ್ಟದ್ರಲ್ಲೇ ಅವರು ಸಂತುಷ್ಟರಾದ ಮನಸ್ಸುಳ್ಳವರಾಗಿರ್ತಾರೆ. ಹಾಗಾಗಿ ಧ್ರುವ ಈಗ
ಅವನು ಯಾಕೆ ಸಂತಾಪವನ್ನ ಪಟ್ಟ ಅಂತನ್ಲಿಕ್ಕೆ ಕಾರಣವನ್ನ ಕೊಟ್ಟ ಹಾಗಾಯ್ತು. ನ ವೈ ಮುಕುಂದಸ್ಯ ಪದಾರವಿಂದಯೋ ರಜೋಜುಷಸ್ತಾತ ಭವಾದೃಶಾ ಜನಾಃ ವಾಂಛಂತಿ ತದ್ದಾಸ್ಯಮೃತೇರ್ಥಮಾತ್ಮನೋ ಯದೃಚ್ಛಯಾ ಲಬ್ಧಮನಸ್ಸಮೃದ್ಧಯಃ ಆಕರ್ಣ್ಯಾತ್ಮಜಮಾಯಾಂತಂ ಸಂಪರೇತ್ಯ ಯಥಾಗತಂ ರಾಜಾನ ಶ್ರದ್ಧಧೇ ಭದ್ರಂ ಅಭದ್ರಸ್ಯ ಕುತೋ ಮಮ. ಧ್ರುವ ತಪಸ್ಸನ್ನ ಮುಗಿಸಿ ಭಗವಂತನನ್ನ ಕಂಡು ಈಗ ಮನೆಗೆ ಬರ್ತಾ ಇದ್ದಾನೆ. ಮನೆಗೆ ಬರುವ ಒಂದು ವಿಷಯವನ್ನ ರಾಜನಾದಂತಹ ಉತ್ತಾನಪಾದನಿಗೆ ತನ್ನ ಸೇವಕರು ಬಂದು ಹೇಳ್ತಾರೆ. ನಿನ್ನ ಮಗ ಧ್ರುವ ಹಿಂತಿರುಗಿ ಅರಮನೆಗೆ ಬರ್ತಾ ಇದ್ದಾನೆ ಅನ್ನೋ ಸಮಾಚಾರವನ್ನ ಮಹಾರಾಜನಾದಂತಹ ಉತ್ತಾನಪಾದನಿಗೆ ಅವನ ಸೇವಕರು ಬಂದು ಹೇಳಿದಾಗ ಉತ್ತಾನಪಾದನಿಗೆ ನಂಬಲಿಕ್ಕೆ ಆಗಲಿಲ್ಲಂತೆ. ಈ ಮಾತನ್ನ ಮೊದಲು ನಂಬಲೇ ಇಲ್ಲ ಅವನು ಉತ್ತಾನಪಾದ. ಅವನಿಗಿದು ಯಾವ ರೀತಿ ಇತ್ತು ಅಂದ್ರೆ ಸತ್ತು ಯಮಲೋಕದಿಂದ ಹಿಂತಿರುಗಿ ಬಂದಂತೆ ಇತ್ತಂತೆ. ಸಂಪರೇತ್ಯ ಯಥಾಗತಂ ಅಂತ. ಸಂಪರೇತ್ಯ ಯಥಾಗತಂ ಅಂದ್ರೆ ಸಂಪರೇತ್ಯ ಅಂದ್ರೆ ಸತ್ತ ಮೇಲೆ ಮತ್ತೆ ಹಿಂತಿರುಗಿ ಯಮಲೋಕದಿಂದ ಯಾರಾದ್ರೂ ಬಂದ್ರು ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ಒಬ್ಬ ಸತ್ತ ವ್ಯಕ್ತಿ ಎಷ್ಟೋ ದಿವಸಗಳ ನಂತರದಲ್ಲಿ, ಒಂದು 5-6 ತಿಂಗಳ ನಂತರ ಆ ಸತ್ತ ವ್ಯಕ್ತಿ ಮತ್ತೆ ಹಿಂತಿರುಗಿ ಬಂದ ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ? ಆ ರೀತಿ ಇತ್ತಂತೆ ಇವನಿಗೆ. ಧ್ರುವ ಮತ್ತೆ ಹಿಂತಿರುಗಿ ಅರಮನೆಗೆ ಬರ್ತಾ ಇದ್ದಾನೆ ಅಂತನ್ನೋ ಸಮಾಚಾರ ಸತ್ತ ವ್ಯಕ್ತಿ ಯಮಲೋಕದಿಂದ ಹಿಂತಿರುಗಿ ಬಂದ ಅಂತ ಹೇಳಿದಂತೆ ಇತ್ತು. ಇದನ್ನ ಅವನು ನಂಬಲೇ ಇಲ್ಲ. ನಂಬದೇ ಇರ್ಲಿಕ್ಕೆ ನಿಜವಾದ ಕಾರಣ ಏನು ಅಂತಂದ್ರೆ ತಾನು ಮಾಡಿದ ತಪ್ಪಿನ ಅರಿವು ಅವನಿಗಿದೆ. ನಾನು ಮಹಾ ಅಭದ್ರ ಅಂತ. ಅಭದ್ರ ನಾನು ಅಂದ್ರೆ ಅಮಂಗಳ ನಾನು, ಪಾಪಿ ನಾನು. ಅಂತಹ ಅಭದ್ರನಾದ ನನಗೆ, ಪಾಪಿಯಾದಂತಹ ನನಗೆ ಇಂತಹ ಒಂದು ಶುಭ ಸಮಾಚಾರ ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂತಾನೆ. ಇಷ್ಟು ಉತ್ತಮವಾದ ಸಮಾಚಾರ ನನಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ನಾನು ಅಮಂಗಳ, ನಾನು ಅಭದ್ರ. ಅಂತಹ ಅಭದ್ರನಾದ ನನಗೆ ಇಂತಹ ಶುಭ ಸಮಾಚಾರ, ಒಳ್ಳೆ ಸಮಾಚಾರ ನನ್ನ ಕಿವಿಗೆ ಹೇಗೆ ಬೀಳ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅವನಿಗೆ ಇಷ್ಟು ಒಳ್ಳೆ ಸಮಾಚಾರ, ಧ್ರುವ ಮನೆಗೆ ಬರ್ತಾ ಇದ್ದಾನೆ ಅಂತನ್ನೋ ಉತ್ತಮವಾದ ಸಮಾಚಾರ ಕೇಳಿದ ತಕ್ಷಣದಲ್ಲಿ ಮೊದಲು ನಂಬಲಿಕ್ಕಾಗಲಿಲ್ಲ. ಒಂದೇ ಸಲಿಗೆ ನಂಬಲಿಲ್ಲ ಅವನು ಅಂತ ಹೇಳ್ತಾ ಇದ್ದ. ಆಕರ್ಣ್ಯಾತ್ಮಜಮಾಯಾಂತಂ ಸಂಪರೇತ್ಯ ಯಥಾಗತಂ ರಾಜಾನ ಶ್ರದ್ಧಧೇ ಭದ್ರಂ ಅಭದ್ರಸ್ಯ ಕುತೋ ಮಮ. ಶ್ರದ್ಧಾಯ ವಾಕ್ಯಂ ದೇವರ್ಷೇಃ ಹರ್ಷವೇಗೇನ ಧರ್ಷಿತಃ ವಾರ್ತಾ ಹರ್ತುರತಿ ಪ್ರೀತ್ಯ ಹಾರಂ ಪ್ರಾದಾನ್ ಮಹಾಧನಂ. ಅವನು ನಂಬಲಿಲ್ಲ ಅಂತ ಹಿಂದೆ ಹೇಳಿದ್ರು. ಅವನಿಗೆ ಧ್ರುವ ಹಿಂತಿರುಗಿ ಬರ್ತಾ ಇದ್ದಾನೆ ಅಂತನ್ನೋ ಮಾತನ್ನ ಅವನು ಮೊದಲು ನಂಬಲಿಲ್ಲ ಅಂತ. ಅವನಿಗೆ ಶ್ರದ್ಧೆ ಇರಲಿಲ್ಲ, ಮಾತು ಮೇಲೆ ನಂಬಿಕೆ ಬರಲಿಲ್ಲ ಅಂತ. ನಂಬಿಕೆ ಬರಲಿಲ್ಲ ಅಂದ ಕೂಡಲೇನೆ ಒಂದು ಸಂಶಯ ಬರ್ತದೆ ಕೆಲವರಿಗೆ. ಕೆಲವು ರೀತಿಯಾದ ಸಂಶಯಗಳು ಬರಬಹುದು. ಏನು ಅಂದ್ರೆ ಅವನಿಗೆ ಹಿಂದೆ ಇದ್ದ ದ್ವೇಷ, ಆ ದ್ವೇಷ ಇದ್ದದ್ರಿಂದ ನಂಬಲಿಲ್ವೋ ಏನೋ,
ಅಂತ ಕೆಲವರಿಗೆ ಸಂಶಯ ಬರಬಹುದು. ಅಥವಾ ನಿಶ್ಚಾಯಕವಾದ ಪ್ರಮಾಣ ಇಲ್ಲ, ಅವನು ಬಂದೇ ಬರ್ತಾನೆ ಅಥವಾ ಬಂದ ಅಂತನ್ಲಿಕ್ಕೆ ನಿಶ್ಚಯವಾದ ಒಂದು ಮಾತು, ನಿಶ್ಚಯ ಪ್ರಮಾಣ ಯಾವುದೂ ಇಲ್ಲ. ಆ ಒಂದು ಕಾರಣದಿಂದ ನಂಬಲಿಲ್ವೋ, ಅಥವಾ ಹಿಂದೆ ಅವನಿಗೆ ಇದ್ದ ದ್ವೇಷ ಇದ್ದದ್ರಿಂದ ನಂಬಲಿಲ್ವೋ ಅಂತ ಹೀಗೆ ಅನೇಕ ಸಂಶಯಗಳು ಬರ್ಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ಹಾಗಲ್ಲ, ಆ ರೀತಿ ನೀವು ಚಿಂತನೆ ಮಾಡಬೇಡ್ರಿ ಅಂತ ಹೇಳಲಿಕ್ಕೆ ಮುಂದಿನ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅವನಿಗೆ ನಿಶ್ಚಯ ಆದ ಮೇಲೆ ಬಹಳ ಸಂತೋಷನೇ ಆಯ್ತು, ಹೊರತು ದ್ವೇಷ ಇದ್ರೆ ಅವನಿಗೆ ಆತರ ಸಂತೋಷ ಆಗ್ತಿರ್ಲಿಲ್ಲ. ಅವನು ನಂಬದೇ ಇರ್ಲಿಕ್ಕೆ ಕಾರಣ, ಅವನು ಹಿಂದೆ ಹೇಳಿದಂತೆ ನನ್ನಂತಹ ಅಶುಭವಾದ ವ್ಯಕ್ತಿಗೆ ಶುಭ ಸಮಾಚಾರ ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂತ ಆ ಒಂದು ಕಾರಣ ಅಷ್ಟೇ, ಬಿಟ್ರೆ ದ್ವೇಷ ಮೊದಲಾದವುಗಳಿಂದ ಅಲ್ಲ ಅಂತ ಅದನ್ನ ಸ್ಪಷ್ಟಪಡಿಸ್ಲಿಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ನಂಬಿರ್ಲಿಲ್ಲ, ಆಮೇಲೆ ದೇವರ್ಷಿಗಳಾದಂತಹ ನಾರದರು ಹೇಳ್ತಾರೆ. ನಾರದರು ಹೇಳಿದ ಮೇಲೆ ಆ ನಾರದರ ಮಾತಿನ ಮೇಲೆ ನಂಬಿಕೆ ಬರ್ತದೆ. ನಾರದರು ಹೇಳಿರ್ತಾರೆ, ನಿನ್ನ ಮಗ ಖಂಡಿತವಾಗಿಯೂ ಕೂಡ ಅವನು ದೊಡ್ಡ ಸಾಧನೆಯನ್ನ ಮಾಡಿ ಮತ್ತೆ ಹಿಂತಿರುಗಿ ಮನೆಗೆ ಬರ್ತಾನೆ ಅನ್ನೋ ಮಾತನ್ನ ಅವತ್ತೇ ನಾರದರು ಹೇಳಿದ್ರು. ಅವನು ಬಂದೇ ಬರ್ತಾನೆ ಮನೆಗೆ ಅಂತ ನಾರದರು ಹೇಳಿದ ಮಾತಿನ ಮೇಲೆ ನಂಬಿಕೆ, ಆ ಮಾತಿನ ಮೇಲೆ ನಂಬಿಕೆಯನ್ನ ಇಟ್ಟು ಸಂತೋಷದಿಂದ ಆ ಶುಭ ಸಮಾಚಾರವನ್ನ ತಂದಂತಹ ವ್ಯಕ್ತಿ ಏನಿದ್ದಾನಲ್ಲ, ಧ್ರುವ ಅರಮನೆಗೆ ಹಿಂತಿರುಗಿ ಬರ್ತಾ ಇದ್ದಾನೆ ಅನ್ನೋ ಒಂದು ಉತ್ತಮವಾದ ಸಮಾಚಾರವನ್ನ ಹೇಳಿದಂತಹ ವ್ಯಕ್ತಿಗೆ ಅತ್ಯಂತ ಅಮೂಲ್ಯವಾದ ಒಂದು ಹಾರವನ್ನ ಕೊಟ್ಟನಂತೆ. ಅಷ್ಟು ಸಂತೋಷ ಆಗಿದೆ ಅವನಿಗೆ. ಧ್ರುವ ಬರ್ತಾ ಇದ್ದಾನೆ ಅನ್ನೋ ಸಮಾಚಾರವನ್ನ ಕೇಳಿದ ತಕ್ಷಣದಲ್ಲಿ ಮೊದಲು ನಂಬಲಿಲ್ಲ, ಆದರೆ ನಾರದರು ಹೇಳಿದ ಮಾತು ನೆನಪಾಯ್ತು. ನಾರದರು ಹೇಳಿದ್ರು, ಬಂದೇ ಬರ್ತಾನೆ, ದೊಡ್ಡ ಸಾಧನೆಯನ್ನ ಮಾಡಿ ಬರ್ತಾನೆ ನಿನ್ನ ಮಗ ಮನೆಗೆ ಅಂತ ನಾರದರು ಹೇಳಿದ ಮಾತನ್ನ ನಂಬಿ ಕೂಡಲೇ ಆನಂದದಿಂದ ಪರವಶನಾಗಿ ಆ ಒಂದು ಸಮಾಚಾರವನ್ನ ತಂದಂತಹ ವ್ಯಕ್ತಿಗೆ ಅತ್ಯಂತ ಪ್ರಸನ್ನನಾಗಿ ಅತ್ಯಮೂಲ್ಯವಾಗಿರ್ತಕ್ಕಂತಹ ಹಾರವನ್ನ ಕೊಟ್ಟನಂತೆ. ವಾರ್ತಾಹರ್ತು ಅತಿ ಪ್ರೀತ್ಯ, ವಾರ್ತಾಹರ್ತು ಅಂದ್ರೆ ಸಮಾಚಾರವನ್ನ ತಂದಂತವನಿಗೆ ಅತಿ ಪ್ರೀತ್ಯ, ಅತ್ಯಂತ ಸಂತೋಷದಿಂದ ಮಹಾಧನಂ ಹಾರಂ ಪ್ರಾದಾತ್, ಮಹಾಧನಂ ಭಾರಿ ಬೆಲೆ ಬಾಳುವಂಥದ್ದು ಹಾರ, ಆ ಹಾರವನ್ನ ಅವನಿಗೆ ಕೊಟ್ಟು ಬಿಟ್ಟ. ಅಷ್ಟು ಸಂತೋಷ ಆಗಿದೆ ಉತ್ತಾನಪಾದ ರಾಜನಿಗೆ. ಹೀಗೆ ಈ ರೀತಿ ಹೇಳಿದ್ರಿಂದ ಅವನಿಗೆ ದ್ವೇಷ ಯಾವುದೂ ಕೂಡ ಇರಲಿಲ್ಲ ಅಂತ ಗೊತ್ತಾಗ್ತದೆ. ಬಹಳ ಸಂತೋಷದಿಂದಲೇ ಆ ಒಂದು ಸಮಾಚಾರವನ್ನ ಬರಮಾಡಿಕೊಂಡ. ಶ್ರದ್ಧಾಯ ವಾಕ್ಯಂ ದೇವರ್ಷೇಃ ಹರ್ಷವೇಗೇನ ಧರ್ಷಿತಃ ವಾರ್ತಾಹರ್ತುರತಿ ಪ್ರೀತ್ಯ ಹಾರಂ ಪ್ರಾದಾನ್ ಮಹಾಧನಂ ಸದಶ್ವಂ ರಥಮಾರುಹ್ಯ ಕಾರ್ತಸ್ವರ ಪರಿಚ್ಛದಂ ಬ್ರಾಹ್ಮಣೈ ಕುಲವೃದ್ಧೈಶ್ಚ ಪರ್ಯಸ್ತೋ ಮಾತ್ಯಬಂಧುಭಿಃ. ಧ್ರುವನನ್ನ ಬರಮಾಡಿಕೊಳ್ಳಬೇಕು ಅಂತ ಹೇಳಿ ಆ ಧ್ರುವ ಬರ್ತಾ ಇದ್ದಾನೆ ಅನ್ನೋ ವಿಷಯ ಗೊತ್ತಾದ ತಕ್ಷಣದಲ್ಲಿ ಸಂತೋಷದಿಂದ ಉತ್ತಾನಪಾದ ಮಹಾರಾಜ ಬ್ರಾಹ್ಮಣರನ್ನ, ಕುಲವೃದ್ಧರನ್ನ, ಮಂತ್ರಿಗಳನ್ನ, ಬಂಧುಗಳನ್ನ ಎಲ್ಲರನ್ನೂ ಕೂಡ ಜೊತೆಗೆ ಕರ್ಕೊಂಡು ಒಳ್ಳೆ ಕುದುರೆಗಳನ್ನ ಕಟ್ಟಿರ್ತಕ್ಕಂತಹ ಬಂಗಾರಮಯವಾದ ರಥವನ್ನ ಏರಿದಂತೆ.
ಧ್ರುವನನ್ನ ಬರಮಾಡ್ಕೊಳ್ಳಿಕ್ಕೋಸ್ಕರ ಹೊರಡ್ತಾ ಇದ್ದಾನೆ. ಬಂಗಾರದ ರಥ. ಆ ಬಂಗಾರದ ರಥಕ್ಕೆ ಒಳ್ಳೆ ಕುದುರೆಗಳನ್ನ ಕಟ್ಟಿದ್ದಾರೆ. ಅಂತಹ ಉತ್ತಮವಾದ ರಥವನ್ನ ಏರಿದ್ದಾನೆ. ಜೊತೆಗೆ ಬ್ರಾಹ್ಮಣರಿದ್ದಾರೆ, ಕುಲದ ಹಿರಿಯರೆಲ್ಲ ಇದ್ದಾರೆ, ಮಂತ್ರಿಗಳಿದ್ದಾರೆ, ಮತ್ತು ಒಳ್ಳೊಳ್ಳೆ ಬಂಧುಗಳೆಲ್ಲ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಜೊತೆಗೆ ಕರೆಕೊಂಡು ಆ ಧ್ರುವನನ್ನ ಬರಮಾಡ್ಕೊಳ್ಬೇಕು ಅಂತ ಉತ್ತಾನಪಾದ ಮಹಾರಾಜ ಹೊರಡ್ತಾ ಇದ್ದಾನೆ. ರಥವನ್ನ ಏರಿದ. ಸದಶ್ವಂ ರಥಮಾರುಹ್ಯ ಕಾರ್ತಸ್ವರ ಪರಿಚ್ಛದಂ ಬ್ರಾಹ್ಮಣೈ ಕುಲವೃದ್ಧೈಶ್ಚ ಪರ್ಯಸ್ತೋಮಾತ್ಯ ಬಂಧುಭಿಃ. ಯಾವುದೇ ಒಬ್ಬ ರಾಜಕಾರಣಿಗಳು ಅಥವಾ ಬೇರೆ ಯಾರೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತಾದ್ರೆ ಬ್ರಾಹ್ಮಣರನ್ನ ಮುಂದೆ ಮಾಡಿಕೊಂಡೇ ಹೋಗ್ತಾ ಇದ್ರು. ಬ್ರಾಹ್ಮಣರು ಇಲ್ಲದೆ, ಬ್ರಾಹ್ಮಣರನ್ನ ಮುಂದೆ ಮಾಡಿಕೊಂಡು ಹೋಗದೆ ಯಾವ ಕೆಲಸವನ್ನು ಮಾಡ್ತಿರ್ಲಿಲ್ಲ ಯಾರೂ ಕೂಡ. ಜೊತೆಗೆ ರಾಜರಾದ್ದರಿಂದ ಮಂತ್ರಿಗಳು ಅವರೆಲ್ಲರೂ ಕೂಡ ಇರ್ತಿದ್ರು. ಬ್ರಾಹ್ಮಣರಂತೂ ಅವಶ್ಯವಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳಾಗಬೇಕಾಗಿದ್ದರೂ ಮುಂದೆ ಬ್ರಾಹ್ಮಣರನ್ನ ಮುಂದೆ ಮಾಡಿಕೊಂಡೇ ಮಾಡ್ತಕ್ಕಂತಹ ಪದ್ಧತಿ. ಶಂಖತೂರ್ಯನಿನಾದೇನ ಬ್ರಹ್ಮಘೋಷೇಣ ವೇಣುಭಿಃ ನಿಶ್ಚಕ್ರಾಮ ಪುರಾತ್ ತೂರ್ಣಂ ಆತ್ಮಜಾಭೀಕ್ಷಣೋತ್ಸುಕಃ. ಬ್ರಾಹ್ಮಣರು ಮುಂದೆ ವೇದ ಘೋಷಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಮತ್ತು ಶಂಖನಾದ ಧ್ವನಿ ಮೊಳಗುತ್ತಾ ಇದೆ, ದುಂದುಬಿಗಳ ನಾದ ಕೇಳಿಸ್ತಾ ಇದೆ, ಕೊಳಲಿನ ಧ್ವನಿ ಕೇಳಿಸ್ತಾ ಇದೆ. ಹೀಗೆ ಮೆರವಣಿಗೆಯಲ್ಲಿ ಈ ಎಲ್ಲ ಮಂಗಳ ವಾದ್ಯಗಳು, ಮಂಗಳ ಧ್ವನಿ, ಪ್ರಧಾನವಾಗಿ ವೇದಘೋಷ, ಬ್ರಹ್ಮಘೋಷೇಣ ಅಂತಾರೆ. ಬ್ರಾಹ್ಮಣರು ವೇದಘೋಷವನ್ನ ಮಾಡ್ತಾ ಇದ್ದಾರೆ. ಕೊಳಲಿನ ಧ್ವನಿ ಕೇಳಿಸ್ತಾ ಇದೆ, ಕೊಳಲು ನಾದವನ್ನ ನುಡಿಸ್ತಾ ಇದ್ದಾರೆ ನಾದಕರು. ಶಂಖ ಮತ್ತು ದುಂದುಬಿಗಳ ನಾದ ಮೊಳಗುತ್ತಾ ಇದೆ. ಆ ಎಲ್ಲ ಮಂಗಳ ವಾದ್ಯಗಳ ಜೊತೆಗೆ ಮಗನನ್ನ ನೋಡಬೇಕು ಅನ್ನೋ ಒಂದು ತವಕದಿಂದ ಉತ್ತಾನಪಾದ ಮಹಾರಾಜ ನಗರದಿಂದ ಹೊರಗೆ ಬಂದ. ಶಂಖತೂರ್ಯನಿನಾದೇನ ಬ್ರಹ್ಮಘೋಷೇಣ ವೇಣುಭಿಃ ನಿಶ್ಚಕ್ರಾಮ ಪುರಾತ್ ತೂರ್ಣಂ ಆತ್ಮಜಾಭೀಕ್ಷಣೋತ್ಸುಕಃ ಸುನೀತಿ ಸುರುಚಿಶ್ಚಾಸ್ಯ ಮಹಿಷ್ಯೌ ರುಗ್ಮ ಭೂಷಿತೆ ಆರುಹ್ಯ ಶಿಬಿಕಾಂ ಸಾರ್ಧಂ ಉತ್ತಮೇನಾಭಿಜಗ್ಮತುಃ. ಈ ರೀತಿ ಉತ್ತಾನಪಾದ ಮಹಾರಾಜ ರಥವನ್ನ ಏರಿ ಮಗನನ್ನ ನೋಡಬೇಕು ಅಂತ ಬಹಳ ಸಂತೋಷದಿಂದ ಹೊರಡುವಾಗ ತನ್ನ ಇಬ್ಬರು ಹೆಂಡತಿಯರು ಸುನೀತಿ ಮತ್ತು ಸುರುಚಿ, ಅವರಿಬ್ಬರು ಮಹಾರಾಣಿಯರು, ಅವರು ಕೂಡ ಮತ್ತೊಬ್ಬ ಮಗನಾದ ಉತ್ತಮ ಏನಿದ್ದಾನೆ ಅವನ ಜೊತೆಗೆ ಅವರು ಪಲ್ಲಕ್ಕಿಯನ್ನ ಏರಿ ಹೊರಟಿದ್ದಾರೆ. ಅವರಿಬ್ಬರು ಸುನೀತಿ ಮತ್ತು ಸುರುಚಿ ಅವರು ರುಗ್ಮಭೂಷಿತೆ ಅಂತಾರೆ. ಬಂಗಾರದ ಆಭರಣಗಳನ್ನ ಹಾಕಿಕೊಂಡು ಅವರೆಲ್ಲರೂ ಕೂಡ ಅಲಂಕೃತರಾಗಿದ್ದಾರೆ. ರುಗ್ಮಭೂಷಿತರಾದ ಮಹಿಷ್ಯೌ ಪಟ್ಟ ಮಹಿಷಿಯರು ಸುರುಚಿ ಮತ್ತು ಸುನೀತಿ ಇಬ್ರು, ಅವರಿಬ್ರು ಕೂಡ ಮಗನಾದ ಉತ್ತಮನನ್ನ ಕರೆದುಕೊಂಡು ಪಲ್ಲಕ್ಕಿಯನ್ನ ಏರಿ ಅವರು ಕೂಡ ಹೊರಟಿದ್ದಾರೆ ಜೊತೆಗೆ. ಸುನೀತಿ ಸುರುಚಿಶ್ಚಾಸ್ಯ ಮಹಿಷ್ಯೌ ರುಗ್ಮಭೂಷಿತೆ ಆರುಹ್ಯ ಶಿಬಿಕಾಂ ಸಾರ್ಧಂ ಉತ್ತಮೇನಾಭಿಜಗ್ಮತುಃ.
ತಂ ದೃಷ್ಟೋಪವನಾಭ್ಯಾಸ ಆಯಾಂತಂ ತರಸಾರಥಾತ್ ಅವರುಹ್ಯ ನೃಪಸ್ತೂರ್ಣಂ ಆಸಾದ್ಯ ಪ್ರೇಮ ವಿಹ್ವಲಃ. ಹೀಗೆ ಇವರಿಬ್ರು ಜೊತೆಗೆ ಹೊರಟಿದ್ದಾರೆ. ಉತ್ತಮನು ಕೂಡ ಬಂದಿದ್ದಾನೆ. ಮಹಾರಾಜ ರಥವನ್ನ ಏರಿ ಧ್ರುವನನ್ನ ನೋಡಬೇಕು ಅಂತ ನಗರದ ಹೊರಗೆ ಬಂದ. ದೂರದಲ್ಲಿ ಒಂದು ಉಪವನದ ಸಮೀಪದಲ್ಲಿ ಧ್ರುವ ಬರ್ತಾ ಇದ್ದಾನೆ. ಆ ಉಪವನದ ಸಮೀಪ ಧ್ರುವ ಬರ್ತಾ ಇರೋದನ್ನ ರಾಜ ದೂರದಿಂದಲೇ ನೋಡಿದ. ಅವನನ್ನ ನೋಡಿದ ತಕ್ಷಣದಲ್ಲೇ ರಥದಿಂದ ಕೆಳಗೆ ಇಳಿದಂತೆ. ಕೂಡಲೇ ರಥದಿಂದ ಕೆಳಗೆ ಇಳಿದು ಬಹಳ ಪ್ರೀತಿಯಿಂದ ಓಡಿ ಬಂದಂತೆ. ಮಗನನ್ನ ನೋಡಬೇಕು, ಮುದ್ದಾಡಬೇಕು ಅಂತ ಪ್ರೀತಿಯಿಂದ ಆ ರಾಜ ದೂರದಿಂದ ಅವನನ್ನ ದರ್ಶನವಾದ ತಕ್ಷಣದಲ್ಲೇ ರಥದಿಂದ ಕೂಡಲೇ ಕೆಳಗಿಳಿದ. ಇಳಿದು ಪ್ರೀತಿಯಿಂದ ಪ್ರೇಮ ವಿಹ್ವಲನಾಗಿ ಓಡಿ ಬರ್ತಾ ಇದ್ದಾನೆ. ತಂ ದೃಷ್ಟೋಪವನಾಭ್ಯಾಸ ಆಯಾಂತಂ ತರಸಾರಥಾತ್ ಅವರುಹ್ಯ ನೃಪಸ್ತೂರ್ಣಂ ಆಸಾದ್ಯ ಪ್ರೇಮ ವಿಹ್ವಲಃ ಪರಿರೇಭೇಂಗಜಂ ದೋರ್ಭ್ಯಾಂ ದೀರ್ಘೋತ್ಕಂಠಮನಾಶ್ವಸನ್ ವಿಶ್ವಕ್ಸೇನಾಂಘ್ರಿ ಸಂಸ್ಪರ್ಶ ಹತಾಶೇಷಾಘಬಂಧನಂ. ಎಷ್ಟೋ ದಿವಸದಿಂದ ಮಗನನ್ನ ನೋಡಬೇಕು 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 ಅಂತ ಹಂಬಲಿಸ್ತಾ ಇದ್ದ. ಈಗ ಆ ಮಗನನ್ನ ನೋಡಿದ ತಕ್ಷಣದಲ್ಲೇ ನಿಟ್ಟುಸಿರು ಬಿಡ್ತಾ ಇದ್ದಾನೆ. ದೀರ್ಘೋತ್ಕಂಠಮನಾಹ ಶ್ವಸನ್ ಅಂತ ದೀರ್ಘವಾದ ಶ್ವಾಸವನ್ನ ನಿಟ್ಟುಸಿರನ್ನ ಬಿಡ್ತಾ ಇದ್ದಾನೆ. ಪುಷ್ಪ ಅಂತೇವಲ್ಲ ಹಾಗೆ. ಅಂತೂ ನಾ ನೋಡಿದೆ ನನ್ನ ಮಗನನ್ನ ಅಂತ. ಎಷ್ಟು ದಿವಸ ಆಗಿತ್ತು ನೋಡಬೇಕು ನನ್ನ ಮಗನನ್ನ ಅಂತ ಕಾಯ್ತಾ ಇದ್ದ. ಬಹಳ ಸಂತೋಷದಿಂದ ನಿಟ್ಟುಸಿರು ಬಿಡ್ತಾ ಆ ಮಗನನ್ನ ಎರಡೂ ತೋಳುಗಳಿಂದ ಗಟ್ಟಿಯಾಗಿ ಬಾಚಿ ತಬ್ಬಿಕೊಂಡಂತೆ. ಎಂಥ ಮಗ ಅಂದ್ರೆ ವಿಶ್ವಕ್ಸೇನಾಂಗ್ರಿ ಸಂಸ್ಪರ್ಶ ಹತಾಶೇಷಾಗ ಬಂಧನಂ ಅಂತ ಧ್ರುವನ ಬಗ್ಗೆ ಹೇಳುವಾಗ ಈ ಮಾತನ್ನ ಹೇಳ್ತಾ ಇದ್ದಾರೆ. ಭಗವಂತನ ಪಾದಸ್ಪರ್ಶದಿಂದ ಎಲ್ಲ ಪಾಪಗಳ ಬಂಧನವನ್ನ ಬಿಡಿಸಿಕೊಂಡು ಬಂದಂತಹ ಮಗ ಅಂತ. ವಿಶ್ವಕ್ಸೇನ ಅಂಘ್ರಿ ಸಂಸ್ಪರ್ಶ. ವಿಶ್ವಕ್ಸೇನ ಅಂದ್ರೆ ಭಗವಂತ, ಅವನ ಅಂಘ್ರಿ ಪಾದಗಳ ಸಂಸ್ಪರ್ಶ ಏನಿದೆ ಆ ಪಾದ ಕಮಲಗಳ ಸ್ಪರ್ಶದಿಂದ ಹತ ಅಶೇಷ ಅಘಬಂಧನಂ. ಅಘ ಅಂದ್ರೆ ಪಾಪಗಳು. ಆ ಪಾಪಗಳ ಬಂಧನವನ್ನೆಲ್ಲ ದೂರ ಮಾಡಿಕೊಂಡು ಬಂದಿದ್ದಾನೆ ಮಗ. ಅಂತಹ ಮಗನನ್ನ ಈ ಈ ಉತ್ತಾನ ಪಾದ ಎರಡೂ ಕೈಗಳಿಂದ ಬಾಚಿ ತಬ್ಬಿಕೊಂಡ. ಪರಿರೇಭೆ ತಬ್ಬಿಕೊಂಡ ನಂತರದಲ್ಲಿ ತಾನೂ ಕೂಡ ತನ್ನ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಂಡ. ಭಗವಂತನ ದರ್ಶನವನ್ನ ಮಾಡಿದ ಮಗನ ಸ್ಪರ್ಶದಿಂದ ತನ್ನ ಪಾಪಗಳು ಪರಿಹಾರ ಆಯ್ತು. ತಾನು ನೇರವಾಗಿ ಭಗವಂತನ ದರ್ಶನವನ್ನ ಮಾಡದೇ ಇದ್ರೂ ಭಗವಂತನ ದರ್ಶನವನ್ನ ಪಡೆದ ಮಗನ ಸಂಸ್ಪರ್ಶದಿಂದ ತನ್ನ ಪಾಪಗಳನ್ನು ತಾನು ಪರಿಹಾರ ಮಾಡಿಕೊಂಡ. ಇದನ್ನ ಭಾಗವತದಲ್ಲಿ ಹೇಳಿಲ್ಲ, ಆ ಶ್ಲೋಕದಲ್ಲಿಲ್ಲ. ಅದನ್ನ ನಾವು ಸೂಚನೆ ಮಾಡಿದೆ ಅಂತ ತಿಳ್ಕೊಳ್ಬೇಕು.
ವಿಶ್ವಕ್ಸೇನಾಂಘ್ರಿ ಸಂಸ್ಪರ್ಶ ಅಂತ ಹೇಳಿದ್ದಾರೆ. ಭಗವಂತನ ಪಾದ ಸ್ಪರ್ಶವನ್ನ ಮಾಡಿ ಬಂದವನು ಧ್ರುವ ಅಂತ. ಅದರಿಂದ ಅವನ ಸ್ಪರ್ಶದಿಂದ ಇವನಿಗೂ ಪಾಪ ಪರಿಹಾರ ಆಯಿತು ಅನ್ನೋದನ್ನ ಸೂಚನೆ ಮಾಡಿದೆ ಭಾಗವತ. ಅದನ್ನ ಇಟ್ಟುಕೊಳ್ಬೇಕು ನಾವು. ಭಗವಂತನ ಸ್ಪರ್ಶ ಮಾಡಿದವರ ಸ್ಪರ್ಶ ಮಾಡಿದರೆ ಸಾಕು, ನಮ್ಮ ಪಾಪಗಳು ಪರಿಹಾರವಾಗ್ತದೆ ಅಂತ ಶಾಸ್ತ್ರವಾಕ್ಯ ಇರೋದ್ರಿಂದ ಪ್ರಕೃತದಲ್ಲಿ ಭಗವಂತನ ಪಾದಸ್ಪರ್ಶವನ್ನು ಮಾಡಿ ಬಂದವನು ಧ್ರುವ. ಅವನ ಸ್ಪರ್ಶವನ್ನ ಮಾಡಿದ್ರಿಂದ ಇವನ ಪಾಪಗಳು ಕೂಡ ಪರಿಹಾರ ಆಯಿತು ಅಂತ ತಿಳ್ಕೊಳ್ಬೇಕು. ಪರಿರೇಭೇಂಗಜಂ ದೋರ್ಭ್ಯಾಂ ದೀರ್ಘೋತ್ಕಂಠಮನಾಶ್ವಸನ್ ವಿಶ್ವಕ್ಸೇನಾಂಘ್ರಿ ಸಂಸ್ಪರ್ಶ ಹತಾಶೇಷಾಗಬಂಧನಂ. ಅಥಾಜಿಘ್ರನ್ ಮುಹುರ್ಮೂರ್ಧ್ನಿ ಶಾಂತೈರ್ನಯನವಾರಿಭಿಃ ಸ್ನಾಪಯಾಮಾಸ ತನಯಂ ಆಪ್ತೋದ್ದಾಮ ಮನೋರಥಂ. ಮಗನನ್ನ ಪ್ರೀತಿಯಿಂದ ಆಲಿಂಗನ ಮಾಡಿಕೊಂಡಂತಹ ಉತ್ತಾನಪಾದ ಮಹಾರಾಜ ಮತ್ತೆ ಮತ್ತೆ ಆ ಮಗನ ನೆತ್ತಿಯನ್ನ ಮೂಸು ನೋಡ್ತಾ ಇದ್ದಾನೆ. ತಲೆಯ ನೆತ್ತಿಯನ್ನ ಆಘ್ರಾಣ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಮಗನ ತಲೆಯ ನೆತ್ತಿಯನ್ನ ಮೂಸು ನೋಡಬೇಕು ಅಂತ. ಅದು ಪ್ರಾರಂಭದಲ್ಲೇ ನಾಮಕರಣದಲ್ಲೇನೆ ಆವಾಗ್ಲೇನೆ ಹೇಳ್ತಾರೆ. ಜಾತಕರ್ಮ ನಾಮಕರಣ ಮಾಡುವ ಸಂದರ್ಭದಲ್ಲೇನೆ ಮಗನ ನೆತ್ತಿಯನ್ನ ಆಘ್ರಾಣ ಮಾಡಬೇಕು ತಂದೆಯಾದವನು. ಅವನು ಉತ್ತಾನಪಾದ ಮತ್ತೆ ಮತ್ತೆ ಆ ಮಗನ ನೆತ್ತಿಯನ್ನ ಆಘ್ರಾಣ ಮಾಡ್ತಾ ಇದ್ದಾನೆ. ಮುಹುಹು ಜಿಘ್ರನ್ ಅಂತ. ಉತ್ತಮನಾದಂತಹ ಆ ಮಗನನ್ನ ಪಡೆದಿದ್ದಾನೆ ಉತ್ತಾನಪಾದ ಮಹಾರಾಜ. ಧ್ರುವ ಈಗ ಭಗವಂತನ ಹತ್ರ ಹೋಗಿ ಭಗವಂತನ ದರ್ಶನವನ್ನ ಪಡೆದು ಭಗವಂತನಿಂದ ವರವನ್ನ ಪಡ್ಕೊಂಡು ಬಂದಿದ್ದಾನೆ. ಅಂತಹ ಕುಮಾರನನ್ನ ತನ್ನ ಆನಂದ ಬಾಷ್ಪಗಳಿಂದ ತೋಯಿಸಿ ಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಆನಂದದ ಕಣ್ಣೀರು ಅವನಿಗೆ ಬಂದಿದೆ. ಉತ್ತಾನಪಾದನಿಗೆ ಅಷ್ಟು ಆನಂದ ಆಗಿದೆ. ಆನಂದದ ಕಣ್ಣೀರಿನಿಂದ ಮಗನನ್ನ ತೋಯಿಸಿ ಬಿಟ್ಟ ಅಂತ. ಸ್ನಾಪಯಾಮಾಸ, ಸ್ನಾನ ಮಾಡಿಸಿಬಿಟ್ನಂತೆ. ಅಂದ್ರೆ ಅಷ್ಟು ಆನಂದದ ಕಣ್ಣೀರು, ಸಂತೋಷದಿಂದ ಕಣ್ಣಲ್ಲಿ ನೀರು ಬರ್ತಾ ಇದೆ ರಾಜನಿಗೆ. ಹಾಗಾಗಿ ಆನಂದದ ಕಣ್ಣೀರಿನಿಂದ ಮಗನನ್ನ ತೋಯಿಸಿ ಬಿಟ್ಟ ಅಂತಾರೆ. ತಂಪಾದ ನೀರಿನಿಂದ, ಆನಂದದಿಂದ ಬಂದ ಕಣ್ಣೀರು ತಂಪಾಗಿರ್ತದೆ. ಅಂತಹ ತಂಪಾದ ಆನಂದದ ಬಾಷ್ಪಗಳಿಂದ, ಕಣ್ಣೀರಿನಿಂದ ಮಗನನ್ನ ಸ್ನಾಪಯಾಮಾಸ, ಸ್ನಾನ ಮಾಡಿಸಿಬಿಟ್ಟ. ಅಷ್ಟು ಆನಂದ ಆಗಿದೆ ಉತ್ತಾನಪಾದ ಮಹಾರಾಜನಿಗೆ ಮಗನ ದರ್ಶನವನ್ನ ಮಾಡಿದ್ರಿಂದ. ಯಾಕೆ? ಅವನು ಉತ್ಕೃಷ್ಟವಾದ ವರವನ್ನ ಪಡ್ಕೊಂಡು ಬಂದಿದ್ದಾನೆ ಭಗವಂತನಿಂದ. ಅಂತಹ ಮಗನನ್ನ ನೋಡಿ ಬಹಳ ಸಂತೋಷದಿಂದ ಆನಂದ ಬಾಷ್ಪವನ್ನ ಸುರಿಸಿದ ಉತ್ತಾನಪಾದ ಮಹಾರಾಜ. ಅಥಾ ಜಿಘ್ರನ್ ಮುಹುರ್ಮೂರ್ಧ್ನಿ ಶಾಂತೈರ್ನಯನವಾರಿಭಿಃ ಸ್ನಾಪಯಾಮಾಸ ತನಯಂ ಆಪ್ತೋದ್ದಾಮ ಮನೋರಥಂ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ, ಒಂದು ಕ್ವಶನ್ ಹೇಳ್ರಿ. ಈ ಪಟ್ಟ ಮಹರ್ಷಿನ ಹೇಳಿರ್ಲ ನೀವು, ಅದ್ ಹೆಂಗ್ ಡಿಸೈಡ್ ಮಾಡ್ತಾರೆ? ಈಗ ದಸರಾದ ತಗೊಂಡ್ರೆ 350 ಹೆಂಡತಿರಿ ಅವ್ರು ಇತ್ತಿರಲ್ಲ, ಅಲ್ಲಿ ಬಂದು ಮೂರು ಬಂದ್ರದ ಪಟ್ಟ ಮಹರ್ಷಿರೇ, ಕೈಕೇಯಿ, ಕೌಶಲ. ಸೊ ಅದ್ ಹೇಗದು ಪಟ್ಟ ಮಹರ್ಷಿ ಎಂಬುದು ಹೇಗೆ ಡಿಸೈಡ್ ಮಾಡ್ತಾರೆ? ಅದು ಮದುವೆ ಮಾಡ್ಕೊಳ್ಳೋ ಸಮಯದಲ್ಲೇನೆ ಅದನ್ನ ತೀರ್ಮಾನ ಮಾಡಿ ಮದುವೆ ಮಾಡ್ಕೊಳ್ತಾರೆ.
ಓಕೆ. ಪಟ್ಟ ಮಹರ್ಷಿಯಾಗಿ ನಿನ್ನನ್ನ ಸ್ವೀಕಾರ ಮಾಡ್ತೇನೆ ಅಂತ ಅವನು ವಾಗ್ದಾನ ಮಾಡಿ ಸ್ವೀಕಾರ ಮಾಡಿದ್ರೆ ಪಟ್ಟ ಮಹರ್ಷಿ, ಪಟ್ಟ ಮಹಿಷಿ. ಇಲ್ಲದೆ ಇದ್ರೆ ಪತ್ನಿ ಅಷ್ಟೇ. ಓಕೆ. ಈ ಆನಂದ ಕಣ್ಣೀರು ಬಂದು ಏನದು ತುಂಬಾ ತಂಪಾಗಿರೋದನ್ನ ಹೇಳಿಲ್ಲ ನೀವು, ಅದೇನದು ನೀವು ಇದು ನಾನು ದಂಡೆ ಬುಕ್ ಕೂಡ ಓದಿದ್ದೇನೆ. ಸೊ ಇದು ಬಂದು ನಾವು ನೀವು ಅನುಭವಿಸಿದ್ದೀರಾ ಆತರ ಆನಂದ ಕಣ್ಣೀರು ಬಂದು? ಟೆಸ್ಟ್ ಮಾಡಿಲ್ಲ, ಅಂದ್ರೆ ಗ್ರಂಥಗಳಲ್ಲಿ ಎಲ್ಲ ಕಡೆಯಲ್ಲಿ ಹೇಳೋ ಪ್ರಕಾರ ಆನಂದದಿಂದ ಬಂದ ಕಣ್ಣೀರು ತಂಪಾಗಿರ್ತದೆ, ದುಃಖದಿಂದ ಬಂದ ಕಣ್ಣೀರು ಬಿಸಿಯಾಗಿರ್ತದೆ. ಬಿಸಿಯಾದ ಕಣ್ಣೀರು ಅಂದ್ರೆ ದುಃಖದಿಂದ ಬಂದದ್ದು, ತಂಪಾದ ಕಣ್ಣೀರು ಅಂದ್ರೆ ಆನಂದದಿಂದ ಬಂದದ್ದು ಅನ್ನೋದು ಲೋಕ ರೂಢಿ, ವಾಡಿಕೆ ಇರ್ಬೋದು ಅಂತ ಅನ್ಸುತ್ತೆ. ನಾವೇನು ಟೆಸ್ಟ್ ಮಾಡಿ ನೋಡಿಲ್ಲ, ನಾನು ಯಾರಾದ್ರೂ ಮಾಡಿದ್ ಗೊತ್ತಿರ್ಬೋದು. ಓಕೆ. ಇನ್ನೊಂದು ಕ್ವಶನ್ ಕೇಳೋಕೆ